Hello friends, welcome back to my YouTube channel. ಸೊ UPSC ಪ್ರಿಪ್ರೇಷನ್ ನ 12th ಸ್ಟ್ಯಾಂಡರ್ಡ್ ಮತ್ತೆ ಕಾಲೇಜ್ ಇಂದ ಯಾವ ತರ ಪ್ರಿಪ್ರೇಷನ್ ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಡಿಟೇಲ್ಡ್ ವಿಡಿಯೋ ಒಳಗೆ ಮಾತಾಡೋಣ. ಎಸ್ ಗೈಸ್, ಯಾರೆಲ್ಲ 12th ಮತ್ತೆ ಡಿಗ್ರಿ ಇಂದ ಸ್ಟಾರ್ಟ್ ಮಾಡಿದವರು ಬಹಳಷ್ಟು ಜನ 22ನೇ ವರ್ಷಕ್ಕನ IAS IPS ಆದವರು ಅಂಡ್ ಟೀನಾ ಢಾಬಿ ನೀವು ನೋಡಬಹುದು ಆಲ್ ಇಂಡಿಯಾ ರ್ಯಾಂಕ್ 22 ಇಯರ್ಸ್ ಗನ ಆಗಿದ್ದವರು, ಅದು ಆಲ್ ಇಂಡಿಯಾ ರ್ಯಾಂಕ್ 1. ಸೊ ಒಂದು ಡಿಗ್ರಿ ಆಗಿರ್ಬೋದು PUC ಟೈಮ್ ಒಳಗ ಸ್ಟಡಿ ಮಾಡೋ ಫೋಕಸ್ ಜಾಸ್ತಿ ಇರ್ತದ, ಓದೋ ಒಂದು ಕ್ಷಮತೆ ಜಾಸ್ತಿ ಇರೋದ್ರಿಂದ ಅಂಡ್ 3-4-5 ವರ್ಷಗಳ ಗಂಟ್ಲೆ ಒಂದು ಟೈಮ್ ಇರೋದ್ರಿಂದ ನಿಮ್ದು ಆರಾಮ್ ಸಿಲೆಬಸ್ ಕವರ್ ಆಗ್ತದ. ಸೊ ಬಹಳ ಬೇಗ ನಿಮ್ಮ ಒಂದು ಗೋಲ್ ನ ನೀವು ರೀಚ್ ಆಗ್ಬಹುದು. ಸೊ ಹಂಗಂದ್ರೆ 12th ಸ್ಟ್ಯಾಂಡರ್ಡ್ ಒಳಗೆ ಏನ್ ಮಾಡಬಹುದು ಅಂದ್ರೆ 12th ಸ್ಟ್ಯಾಂಡರ್ಡ್ ಒಳಗೆ ನೀವೇನಂದ್ರೆ ಪೂರಾ ಆರಾಮಾಗಿ ಎಕ್ಸಾಮಿನೇಷನ್ ಪ್ಯಾಟರ್ನು ಅಂಡ್ ಪ್ರತಿ ವರ್ಷ ಎಷ್ಟೆಷ್ಟು ಅವರ್ ಓದ್ಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿ. ಸ್ಟ್ಯಾಂಡರ್ಡ್ ಇರ್ತಿರಲ್ಲ 1 ಅಥವಾ 2 ಗಂಟೆ ನೀವು ಓದಿದ್ರೆ ಸಾಕ. ಆ ಟೈಮ್ ಒಳಗೆ ನೀವು ಪರೀಕ್ಷೆಯ ಪ್ಯಾಟರ್ನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು ಅಂಡ್ ಯಾವ ಪುಸ್ತಕ ಓದ್ಬೇಕು ಇದನ್ನೆಲ್ಲ ಅರ್ಥ ಮಾಡ್ಕೊಂಡ ಪ್ರತಿದಿನ ನ್ಯೂಸ್ ಪೇಪರ್ನ ಓದಕ್ ಸ್ಟಾರ್ಟ್ ಮಾಡ್ರಿ. ಕನ್ನಡನ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ ಅಂಡ್ ಸ್ಟಡಿ ಹ್ಯಾಬಿಟ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ರಿ. ಒಂದು ಪಾಲಿಟಿ ಆಗಿರ್ಬೋದು, ಒಂದು ಬಿಲ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ಸುತ್ತಮುತ್ತ ಏನು ಕರೆಂಟ್ ಇವೆಂಟ್ಸ್ ನಡೆಯತ್ತೈತಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಎನ್ವೈರನ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಂಡ್ ಅದರ ಟುವರ್ಡ್ಸ್ ನಿಮ್ಮ ಇಂಟ್ರೆಸ್ಟ್ ನ ಡೆವಲಪ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ರಿ. ಅಂಡ್ NCERT ಪುಸ್ತಕಗಳನ್ನ ಓದ್ರಿ. ಸೊ 1 ವರ್ಷದೊಳಗೆ ಇಷ್ಟೇ ಮಾಡ್ರಿ. NCERT ಪುಸ್ತಕ ಆರಾಮಾಗಿ ಓದ್ಕೊಂಡ್ ಕಸ ನೋಟ್ಸ್ ನ ಮಾಡ್ಕೊಳ್ರಿ. ಇನ್ನ ಡಿಗ್ರಿ ಫಸ್ಟ್ ಇಯರ್ ಒಳಗೆ ನೀವೇನ್ ಮಾಡ್ಬೇಕಂದ್ರ ಆಲ್ರೆಡಿ ಫೌಂಡೇಶನ್ ಅಂತೂ ನಿಮ್ದ 12th ಸ್ಟ್ಯಾಂಡರ್ಡ್ ಒಳಗೆ ಪೂರ್ತಿ ಫೌಂಡೇಶನ್ ರೆಡಿ ಆಗಿರ್ತದ. ಸೊ ಡಿಗ್ರಿ ಫಸ್ಟ್ ಇಯರ್ ಒಳಗೆ ಏನ್ ಮಾಡ್ಬೇಕಂದ್ರೆ GS ಸಬ್ಜೆಕ್ಟ್ ಗಳಿಂದ ಸ್ಟಾರ್ಟ್ ಮಾಡ್ರಿ. GS ಸಬ್ಜೆಕ್ಟ್ ಗಳು ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಏನು GS ಸಬ್ಜೆಕ್ಟ್ ಗಳದಾವಲ್ಲ ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನ ಸ್ಟಾರ್ಟ್ ಮಾಡ್ಕೊಳ್ರಿ. ಅವುಗಳನ್ನ ಓದೋದು ಮತ್ತ ರಿವಿಷನ್ ನ ಮಾಡ್ಕೊಳ್ಳೋದು. PYQ ಇಂಪಾರ್ಟೆಂಟ್ ಅದ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ವೀಕಿಗೆ ಒಂದ್ಸಲ, 15 ದಿನಕ್ಕೊಂದ್ಸಲ ಆನ್ಸರ್ ರೈಟಿಂಗ್ ನ ಸ್ಟಾರ್ಟ್ ಮಾಡ್ಕೊಳ್ರಿ. ಪೂರ್ತಿ 1 ವರ್ಷದೊಳಗ ಬರೀ GS ಪೇಪರ್ ಗಳು, ಆನ್ಸರ್ ರೈಟಿಂಗು, PYQ, ಟೈಮ್ ಸಿಕ್ಕಾಗ CSAT, ಇಷ್ಟು ಪ್ರಿಪ್ರೇಷನ್ ನ ನೀವು ಡಿಗ್ರಿ ಫಸ್ಟ್ ಇಯರ್ ಒಳಗೆ ಮಾಡ್ಕೊಂಡ್ರಿ ಅಂತಂದ್ರ ಸೆಕೆಂಡ್ ಇಯರ್ ಡಿಗ್ರಿ ಒಳಗ ಆಪ್ಷನಲ್ ಪೇಪರ್ ನ ಓದ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ರಿ. ಆಪ್ಷನಲ್ ಪೂರಾ 2 ಏನ್ ಪೇಪರ್ ಇರ್ತಾವಲ್ಲ ಆರಾಮಾಗಿ ಆಗ್ತದ, ಟೈಮ್ ಇರ್ತದ. ಜೊತೆಗೆ 3 to 4 hours ಆದ್ರೂ ನೀವು ಆಮೇಲೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತದ. ಸೊ ಆಪ್ಷನಲ್ ಮತ್ತ ಸ್ಟ್ರಾಂಗ್ ಆಗಿ ನಿಮ್ಮ ಒಂದು ರಿವಿಷನ್ ಮಾಡ್ಕೊಡ್ರಿ. GS ಪೇಪರ್ ಆಗಿರ್ಬೋದು ಅಂಡ್ NCERTs ಏನು ಓದ್ಕೊಂಡಿರ್ತಿರಲ್ಲ ಅದ್ರದ ಎಲ್ಲಾನು ನೀವು ರಿವಿಷನ್ ಮಾಡ್ಕೊಳ್ತಾ ಹೋಗ್ರಿ. CSAT ನ ಪ್ರಾಕ್ಟೀಸ್ ಮಾಡ್ತಾ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರ 3rd ಇಯರ್ ಕಂಪ್ಲೀಟ್ ಆಗ್ತದ. 4th ಇಯರ್ ಇವಾಗ ಡಿಗ್ರಿ BE ಅದು ಇರ್ತಾರಲ್ಲ ಅವ್ರಿಗೆ 4 ವರ್ಷದ ಡಿಗ್ರಿ ಇರ್ತದ. ಸೊ 4th ಇಯರ್ ಒಳಗ ಪೂರಾ ಸೀರಿಯಸ್ ಆಗಿ UPSC ಪ್ರಿಪ್ರೇಷನ್ ನ ಮಾಡ್ಬೇಕಾಗ್ತದ. ಏನಂದ್ರೆ ಡಿಗ್ರಿ ಜೊತೆ ನೀವು ಪ್ರಿಲಿಮ್ಸು ಬರಿಬಹುದು, ಮೇನ್ಸು ಕೂಡ ಬರೆಯಕ ಅವಕಾಶ ಇರೋದ್ರಿಂದ ಆರಾಮಾಗಿ ನಿಮ್ಮ ಒಂದು ಅಟೆಂಪ್ಟ್ ನ ನೀವು ಕೊಡ್ಬೋದು. ಇನ್ನು 3 ವರ್ಷ ಡಿಗ್ರಿ ಇದ್ದವ್ರು ಏನ್ ಮಾಡ್ಬೇಕಂದ್ರೆ 3rd ಇಯರ್ ಒಳಗನ ಸೀರಿಯಸ್ ಆಗಿ ರಿವಿಷನ್ ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಈ ಒಂದು ಫೇಸ್ ಏನೈತಲ್ಲ ಬಹಳ ಬೆಸ್ಟ್. ಇದು ಒಂದು ಡಿಗ್ರಿ ಮತ್ತು PUC ಜೊತೆ ಸ್ಟಾರ್ಟ್ ಮಾಡೋದೈತಲ್ಲ ಅಕಾರ್ಡಿಂಗ್ ಟು ಮಿ ಇಟ್ಸ್ ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಆಮೇಲೆ ಎಲ್ಲೋ ಒಂದ್ ಕಡೆ 24-25 ಸ್ಟಾರ್ಟ್ ಮಾಡಿ ಅದು 30ವರೆಗೂ ವೇಟ್ ಮಾಡಿ ಆಮೇಲೆ ಕೆಲಸ ಸಿಗ್ಲಿಲ್ಲ ಅಂದಾಗ ಬಹಳ ಸಮಸ್ಯೆ ಆಗ್ತದ. ನೀವು PUC ಡಿಗ್ರಿಯಿಂದನ ಮಾಡ್ತಾ ಬಂದ್ರಿ ಅಂದ್ರೆ ನಿಮ್ಮ ಅಬಿಲಿಟಿ ನಿಮಗ್ ಗೊತ್ತಾಗ್ತದ. ಅಂಡ್ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಅಂದ್ರೂ ಬೇರೆ ಏನೋ ಮಾಡ್ಲಿಕ್ಕೂ ಕೂಡ ನಿಮ್ಮ ಕಡೆ ಟೈಮು ಸಫಿಶಿಯಂಟ್ ಆಗಿರ್ತದ, ಏಜು ಕೂಡ ಇರ್ತದ. ಸೊ PUC ಮತ್ತು ಡಿಗ್ರಿ ಇದ್ದವರು ನಿಮ್ಮ ಅಕ್ಕ ತಂಗಿ ಆಗಿರ್ಲಿ ಅಥವಾ ಈ ವಿಡಿಯೋನ ಪೇರೆಂಟ್ಸ್ ನೋಡಾತಿದ್ರಿ ಅಂದ್ರೆ ನಿಮ್ಮ ಮಕ್ಕಳಿಗಾಗಿರ್ಬೋದು, ಅಕ್ಕಪಕ್ಕದ ಮಕ್ಕಳಿಗಾಗಿರ್ಬೋದು, ಒಂದು ಸಜೆಷನ್ ನ ಮಾಡ್ರಿ. ಸೊ ಈ ಒಂದು ಜರ್ನಿ ಬಹಳ ಸಿಂಪಲ್ ಐತಿ. ಇಲ್ಲಿ ಫೌಂಡೇಶನ್ ಒಳಗೆ NCERTs ಕರೆಂಟ್ ಅಫೇರ್ಸ್ ನ ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಫೇಸ್ ಒಳಗ್ ಬಂದ್ಬಿಟ್ಟ ನೀವು GS ಪೇಪರ್ ಗಳನ್ನ ಎಲ್ಲ ಸ್ಟಡಿ ಮಾಡ್ಕೋ. 3rd ಫೇಸ್ ಒಳಗ ಆಪ್ಷನಲ್ ಪ್ಲಸ್ ರಿವಿಷನ್ ನ ಪ್ರಾಪರ್ ಆಗಿ ಮಾಡ್ಕೊಂಡು CSAT ನ ಕರೆಕ್ಟ್ ಆಗಿ ಮಾಡ್ಕೊಂಡು ಆನ್ಸರ್ ರೈಟಿಂಗು ಮತ್ತೆ ಕೇಸ್ ಸ್ಟಡೀಸ್ ನ ಯಾವಾಗ 15 ಡೇಸ್ ಒಂದ್ಸಲ, ಮಂತಿಗೆ ಒಂದ್ಸಲ, ವೀಕ್ಲಿ ಒಂದ್ಸಲ ಮಾಡ್ತಾ ಬಂದ್ರು ಆರಾಮಾಗಿ 4-5 ವರ್ಷದೊಳಗ ಪೂರಾ ಸಿಲೆಬಸ್ ಪರ್ಫೆಕ್ಟ್ ಆಗಿ ಬೆಸ್ಟ್ ಆಗಿ ವಿತ್ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ಲಿಕ್ಕೂ ಕೂಡ ಸಮಯ ನಿಮಗ ಸಿಗ್ತದ. ಒಂದು ಬೆಸ್ಟ್ ಡಿಸಿಷನ್. ಅಗೇನ್ ಏನಾದ್ರು ಡೌಟ್ ಇದ್ರ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.